ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಶ್ರವಣಬೆಳಗೊಳದ ಹತ್ತಿರವೇ ಇರುವ ಒಂದು ಹಳ್ಳಿಯಲ್ಲಿ ಕಂಡುಬಂದ ಪುರಾತನ ಜೈನ ದೇಗುಲ. ಸಾಮಾನ್ಯವಾಗಿ ಶ್ರವಣಬೆಳಗೊಳಕ್ಕೆ ಭೇಟಿ ಕೊಡುವಂಥ ಪ್ರವಾಸಿಗರು ವಿಂಧ್ಯಗಿರಿಯ ವಿಶ್ವಪ್ರಸಿದ್ಧ ಭಗವಾನ್ ಬಾಹುಬಲಿಯನ್ನು ದರ್ಶಿಸಿ ಬರುತ್ತಾರೆ. ಹೆಚ್ಚೆಂದರೆ ಚಂದ್ರಗಿರಿಗೂ ಭೇಟಿ ಕೊಡ್ಬೋದು. ಆದರೆ ಈ ಸಲ ನಾವು ಶ್ರವಣಬೆಳಗೊಳಕ್ಕೆ ಹೋದಾಗ ಇಲ್ಲಿ ಇನ್ನೇನಾದರೂ ನೋಡಲಿಕ್ಕೆ ವಿಶೇಷ ಇದೆಯಾ ಅಂತ ವಿಚಾರಿಸ್ತಾ ಹೋದ್ವಿ. ಆವಾಗ ಹತ್ತಿರವೇ ಇರುವ ಹಳ್ಳಿಯಲ್ಲಿ ಒಂದು ಪುರಾತನ ಜೈನ ದೇಗುಲ ಇದೆ ಎಂಬ ಮಾಹಿತಿ ಸಿಕ್ಕಿತು ನಮಗೆ. ಹಾಗೆ ಇಲ್ಲಿಗೆ ಬಂದಾಗ ಬೀಗ ಹಾಕಿರೋದು ಕಂಡು ಬಂತು. ಮತ್ತು ಹತ್ತಿರವೇ ಇರುವಂಥ ಒಂದು ಮನೆಯವರಲ್ಲಿ ವಿಚಾರಿಸಿದರೆ ನಿಮಗೆ ಕೀಲಿ ಕೈ ಸಿಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿತು. ಅದೇ ರೀತಿ ಬೀಗದ ಕೈಯನ್ನು ಪಡೆದುಕೊಂಡು ಇಲ್ಲಿಗೆ ಬಂದ ನಾವು ದೇಗುಲವನ್ನು ದರ್ಶಿಸಿದೆವು. ದೇಗುಲ ಪ್ರವೇಶಿಸಿದಾಗ ನಮಗೆ ಕಂಡದ್ದು ಖಾಲಿ ಗೋಡೆ. ಆದರೆ ಸುತ್ತ ಬರುತ್ತಾ ನಾವು ಸುಂದರವಾದ ವಾಸ್ತುಶಿಲ್ಪವನ್ನು ಕಂಡೆವು. ನಿಜಕ್ಕೂ ಬೆರಗಾದೆವು. ನಾವಿಲ್ಲಿಗೆ ಬಂದಾಗ ಬೇರೆ ಯಾವ ಪ್ರವಾಸಿಗರೂ ಇರಲಿಲ್ಲ. ನನಗೇನು ಅನ್ನಿಸ್ತು ಅಂದರೆ, ಹೆಚ್ಚಿನ ಮಂದಿ ತಿಳಿದಿರದ ದೇಗುಲ ಇದು. ಹಾಗೆ ಹೆಚ್ಚಿನ ಮಟ್ಟಿನ ಸಂರಕ್ಷಣೆ ಕೂಡ ಇಲ್ಲಿ ಕಾಣಲಿಲ್ಲ. ನಾವು ದೇಗುಲಕ್ಕೆ ಸುತ್ತು ಬರುತ್ತಾ ವಾಸ್ತುಶಿಲ್ಪವನ್ನು ನಿಧಾನಕ್ಕೆ ಗಮನಿಸಿದೆವು. ಚೆಂದ ಇದೆ. ಹಾಗೆ ಅಂದಿನ ಜನಜೀವನವನ್ನು ಬಿಂಬಿಸುವಂತಹ ವಾಸ್ತುಶಿಲ್ಪವೂ ಇದೆ. ಇನ್ನೇನು ಹಾಗೆ ನೋಡ್ತಾ ನೋಡ್ತಾ ದೇಗುಲದ ಒಳಗೆ ಕೂಡ ಹೋಗಬೇಕು. ನೀವು ಗಮನಿಸ್ತಾ ಇದ್ದೀರಲ್ಲ, ಇದೊಂದು ಪುರಾತನ ಜೈನ ದೇವಾಲಯ ಎಂದು ತಿಳಿಯುತ್ತೆ ವಿನಃ ಯಾವ ಕಾಲಕ್ಕೆ ಸೇರಿದ್ದು ಎಂಬ ನಿಖರವಾದ ಮಾಹಿತಿ ನಮಗೆ ಸಿಕ್ಕಲಿಲ್ಲ. ವೀಕ್ಷಕರೇ, ನೀವೇನಾದರೂ ಇಲ್ಲಿಗೆ ಬಂದಿದ್ದು ಇದೆಯಾ? ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಮಾಹಿತಿ ಏನಾದರೂ ಇದೆಯಾ? ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ನೋಡ್ತಾ ಈಗ ನೋಡಿ, ನಾವು ಮುಂಭಾಗಕ್ಕೆ ಮತ್ತೆ ಬಂದಿದ್ದೇವೆ. ಇನ್ನೀಗ ಒಳಗೆ ಪ್ರವೇಶಿಸಬೇಕು. ನೋಡಿ, ಎಂಥ ಬೃಹತ್ತಾದಂಥ ಸ್ತಂಭಗಳು, ಅದ್ಭುತವಾದಂಥ ಶಿಲಾ ದೇಗುಲ. ಹಾಗೆ ನಿಧಾನಕ್ಕೆ ನೋಡ್ತಾ ಬರೋಣ. ಇಲ್ಲಿ ಗೋಡೆ ಮೇಲಿನ ವಾಸ್ತುಶಿಲ್ಪದ ಕೆಲವು ಚಿತ್ರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನೋಡ್ತಾ ಬರೋಣ. ನಿಮಗೆ ಈ ನಮ್ಮ ವಿಡಿಯೋ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.